ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿ ಈ ವರ್ಷವೂ ಕೂಡ ನಾಡಹಬ್ಬ ಉತ್ಸವ ಕಾರ್ಯಕ್ರಮ ತಾಯಿ ಭುವನೇಶ್ವರಿಯ ಭಾವಚಿತ್ರ ಪೂಜೆಯೊಂದಿಗೆ ಆರಂಭವಾಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಚನ್ನವೀರ ದೇವರ ವೀರಮಠ ನಂದಗಡ ವಹಿಸಿದರು. ಅಧ್ಯಕ್ಷತೆಯನ್ನು ಶ್ರೀ ಯಡಿಯೂರಪ್ಪ ಕೋಟಿ, ಉದ್ಘಾಟಕರು ಶ್ರೀ ಮಹಾಂತೇಶ್ ವಾಲಿ ಅವರು ನೆರವೇರಿಸಿದರು. ಪ್ರಮುಖ ಅತಿಥಿಗಳಾಗಿ ಶ್ರೀ ಬಾಬಣ್ಣ ಸೋನಳ್ಳಿ, ಶ್ರೀ ರಾಜೇಂದ್ರ ಲಕ್ಕೆಬೇಲ್ಕರ್, ಶ್ರೀ ಬಸವಾನಿ ಗುಂಜಿಕರ್, ಶ್ರೀ ಬಸವರಾಜ್ ವಾಲಿ, ಶ್ರೀ ವಿಜಯ್ ಮುತ್ಗಿ ಹಾಗೂ ಶ್ರೀ ಶಂಕರ್ ಸೋನಳ್ಳಿ, ಶ್ರೀ ಗಂಗಾಧರ್ ಮಡ್ಡಿಮನಿ, ನ್ಯಾಯವಾದಿಗಳಾದ ಪುಷ್ಪಲತಾ ಮಾದರ್, ವೀರಯ್ಯ ಚಕಡಿಮಾಟ್ ಇನ್ನಿತರರು ಮುಖಂಡರು ಉಪಸ್ಥಿತರಿದ್ದರು. ಅಧ್ಯಕ್ಷತೆಯ ಮಾತುಗಳನ್ನಾಡಿದ ಶ್ರೀ ಯಡಿಯೂರಪ್ಪ ಕೋಟಿಯವರು ಸುಮಾರು 70 ವರ್ಷಗಳಿಂದ ನಂದಗಡ ಗ್ರಾಮದಲ್ಲಿ ನವರಾತ್ರಿ ಅಂಗವಾಗಿ ನಾಡಹಬ್ಬ ಕಾರ್ಯಕ್ರಮ ಉತ್ಸವ ನಡೆಯುತ್ತಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗುತ್ತಿದೆ. ಸ್ಪರ್ಧೆಗಳಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ನಾಗರಿಕರಿಗೆ ಬಹುಮಾನ ವಿತರಿಸಲಾಗುತ್ತಿದೆ. ಆದ್ದರಿಂದ ಪ್ರತಿ ವರ್ಷ ಏಕಭಾವದಿಂದ ಸಮಚಿತ್ತವಾಗಿ ಸಾಧಕ ಬಾಧಕಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಿ ಇನ್ನೂ ಯಶಸ್ಸಾಗಿ ನಡೆಯುವಂಥ ಮುಂಬರುವ ವರ್ಷಗಳಲ್ಲಿ ಆಗಬೇಕೆಂದು ಕರೆ ನೀಡಿದರು. ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಚನ್ನವೀರ ದೇವರು ವೀರಮಠ ನಂದಗಡ ಇವರ ನವರಾತ್ರಿಯ ಸಂದರ್ಭದಲ್ಲಿ ನಾಡಹಬ್ಬವನ್ನು ಏಕೆ ಆಚರಿಸಲಾಗುತ್ತಿದೆ ಎಂಬ ಮಹತ್ವದ ವಿಷಯವನ್ನು ಮಾರ್ಮಿಕವಾಗಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ನಾಡಹಬ್ಬ ಉತ್ಸವ ಕಮಿಟಿ ಅಧ್ಯಕ್ಷರು ಶ್ರೀ ಗಿರೀಶ್ ಮಡ್ಡಿಮನಿ, ಉಪಾಧ್ಯಕ್ಷರು ಕಾರ್ತಿಕ್ ಮುತ್ಗಿ, ಸಚಿನ್ ರಾಮಗೂರ್ವಾಡಿ ಹಾಗೂ ಸದಸ್ಯರಾದ ಸಂತೋಷ್ ಕೀರ್ಹಲ್ಸಿ, ಸಂಗಮೇಶ್ ಕಾಪ್ಸೆ, ಮುನೇಶ್ವರ್ ಮುನವಳ್ಳಿ, ನವೀನ್ ಪಾತಡೆ, ನೀಲೇಶ್ ಸೋನಳ್ಳಿ, ಪ್ರಜ್ವಲ್ ಕೋಟಿ, ಸಹನಾ ಕೋಡೋಳಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀದೇವಿ ಜಾತ್ರೆಯ ಕಮಿಟಿ ಅಧ್ಯಕ್ಷರಾದ ಶ್ರೀ ಸುಭಾಷ್ ಪಾಟೀಲ್ ಅವರನ್ನು ಪೂಜ್ಯರು ಹಾಗೂ ಗಣ್ಯರು ಸತ್ಕರಿಸಿದರು. ಕಾರ್ಯಕ್ರಮದ ಸ್ವಾಗತವನ್ನು ನಾಡಹಬ್ಬ ಉತ್ಸವ ಕಮಿಟಿಯ ಅಧ್ಯಕ್ಷರಾದ ಕುಮಾರ್ ಗಿರೀಶ್ ಗಂಗಾಧರ್ ಮಡ್ಡಿಮನಿ ಅವರು ನಿರ್ವಹಿಸಿದರು. ವಂದನಾರ್ಪಣೆಯನ್ನು ಶ್ರೀಶೈಲ್ ವಾಲಿ ನಿರ್ವಹಿಸಿದರು. ವರದಿ ಖಾನಾಪುರ. ವರದಿಗಾರ ನಾಗಪ್ಪ ಡೊಮ್ಮಳ್ಳಿ, KS News 24x7. ಹಾಗೂ ಎಲ್ಲ ಈ ಕಮಿಟಿಯ ಪದಾಧಿಕಾರಿಗಳೇ, ಯುವಕರೇ, ತಾಯಂದಿರೇ, ಮುದ್ದು ಮಕ್ಕಳೇ, ಇವತ್ತಿನ ದಿವಸ ಈ ನಮ್ಮ ನಂದಗಡ ಗ್ರಾಮದಲ್ಲಿ ಈ ಬಸವೇಶ್ವರ ದೇವಸ್ಥಾನದಲ್ಲಿ ನಾಡ ಹಬ್ಬದ ಉತ್ಸವ ನಿಮಿತ್ತ ಈಗಾಗಲೇ ತಾಯಿ ಭುವನೇಶ್ವರಿ ದೇವಿಯ ಒಂದು ಉದ್ಘಾಟನೆ ಕಾರ್ಯಕ್ರಮ ಜರುಗಿದೆ. ಬಹುಶಃ ನನಗೆ ತಿಳಿದ ಮಟ್ಟಿಗೆ ಈ ನಾಡಹಬ್ಬ ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಪ್ರಥಮವಾಗಿ ಪ್ರಾರಂಭ ಆಗಿದ್ದಂದ್ರೆ ನಂದಗಡದಲ್ಲಿ ಈ ಒಂದು ನಾಡಹಬ್ಬ ಬಹಳ ಅದ್ದೂರಿಯಿಂದ ಆಚರಣೆ ಮಾಡ್ತಾ ಬಂದಿದ್ದಾರೆ. ಎಲ್ಲರಿಗೂ ಒಂದು ಸಂತೋಷದ ವಿಷಯ. ಯಾವ ತರನಾಗಿ ನಾವು ಹಬ್ಬಗಳನ್ನು ಆಚರಣೆ ಮಾಡುತ್ತೇವೆ, ಇದರಲ್ಲಿ 2 ಪ್ರಕಾರ. ಒಂದು ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆ ಮಾಡ್ತೇವೆ. ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ, ಹಾಗೂ ಜನವರಿ 26 ಪ್ರಜಾರಾಜ್ಯ ದಿನಾಚರಣೆ, ಅಕ್ಟೋಬರ್ 2 ಗಾಂಧಿ ಜಯಂತಿ. ಅದರ ಜೊತೆಗೆ ಧಾರ್ಮಿಕ ಹಬ್ಬಗಳು. ಧಾರ್ಮಿಕ ಹಬ್ಬಗಳಲ್ಲಿ ನಾಗರ ಪಂಚಮಿ, ಗಣೇಶ ಚತುರ್ಥಿ, ಈಗ ತಾನೇ ನಡೀತಕ್ಕಂಥದ್ದು ದಸರಾ, ಮಹಾನವಮಿ, ನವರಾತ್ರಿ ಹಬ್ಬ, ಇದಾದ ನಂತರ ದೀಪಾವಳಿ. ಹೀಗೆ ಇವೆಲ್ಲ ಹಬ್ಬಗಳನ್ನ ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. ಈ ನಾಡು ಹಬ್ಬ ಅಂದ್ರೆ ಎಲ್ಲರೂ, ನಾಡಿನವರು ಎಲ್ಲರೂ ಕೂಡಿಕೊಂಡು